ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ದಿನ ಮಾಡುವಂಥ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಹಾಗೆ ಅಮಾವಾಸ್ಯೆ ದಿನ ಯಾವ ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋವಂಥ ಎಲ್ಲ ಮಾಹಿತಿಯನ್ನು ಈಗಾಗಲೇ ತಿಳ್ಕೊಂಡಿದ್ದೀರಾ. ಇನ್ನು ಈ ದೀಪಗಳನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು, ಹಾಗೆ ವ್ರತದ ದಾರವನ್ನು ಎಷ್ಟು ದಿನ ಕಟ್ಕೋಬೇಕು, ಯಾವತ್ತು ತೆಗಿಬೇಕು, ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಈ ವ್ರತದ ದಾರನ ಕಟ್ಕೋಬೋದಾ, ಹಾಗೆ ಗಂಡನ ಪಾದ ಪೂಜೆ ಮಾಡೋದ್ರ ಬಗ್ಗೆ ಕೂಡ ತಿಳಿಸಿ ಅಂತ ಕೇಳಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಈ ಎರಡೂ ವಿಚಾರನ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ಮನೆಯಲ್ಲಿ ಪೂಜೆ ಆಗಬೇಕು ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಜೋಡಿ ದೀಪಸ್ತಂಭಗಳ ಪೂಜೆ ಆದ ನಂತರ ನೀವು ಗಂಡನ ಪಾದಪೂಜೆನ ಮಾಡ್ಬೋದು. ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಿ. ಆದರೆ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಅಂದರೆ ಈ ಪೂಜೆಯಲ್ಲಿ ಕೆಲವೊಂದು ತಪ್ಪುಗಳು ಆಗದೇ ಇರೋ ರೀತಿ ನೋಡ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಗಂಡ ಹೆಂಡತಿ ಕೂಡ ಮನಸ್ತಾಪಗಳನ್ನು ಮಾಡ್ಕೋಬಾರ್ದು. ಸಾಮಾನ್ಯವಾಗಿ ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಹೊಸ ಬಟ್ಟೆ ಹಾಕಬಾರ್ದು ಅಂತ ಇರುತ್ತೆ, ಹಾಗೆ ಹೊಸ ವಸ್ತುಗಳನ್ನ ಮನೆಗೆ ತರಬಾರ್ದು ಅಂತ ಕೂಡ ಇರುತ್ತೆ. ಆದರೆ ಈ ಭೀಮನ ಅಮಾವಾಸ್ಯೆ ದಿನ ಗಂಡ ಹೆಂಡತಿಬ್ರು ಕೂಡ ಹೊಸ ಬಟ್ಟೆನ ಹಾಕ್ಕೋಬೋದು, ಯಾವುದೇ ರೀತಿ ಅಡ್ಡಿ ಇಲ್ಲ. ಅಂದರೆ ಮುಂಚಿತವಾಗಿ ತಂದಿಟ್ಕೊಂಡು ಈ ಒಂದು ಅಮಾವಾಸ್ಯೆ ದಿನ, ಭೀಮನ ಅಮಾವಾಸ್ಯೆ ದಿನ ಹೊಸ ಬಟ್ಟೆಗಳನ್ನ ಹಾಕ್ಕೋಬೋದು. ಮನೇಲಿ ಪೂಜೆ ಮಾಡಿ ಆ ನಂತರ ನಿಮ್ಮ ಗಂಡನ ಪಾದಪೂಜೆನ ಮಾಡ್ಬೋದು. ಮೊದಲಿಗೆ ಪೂಜೆ ಏನೇನೆಲ್ಲ ಬಳಸ್ತೀರಾ, ಅರಿಶಿಣ, ಕುಂಕುಮ ಮತ್ತು ಕರ್ಪೂರ, ಹೂಗಳು, ಇದು ಯಾವುದನ್ನು ಕೂಡ ಉಳಿಸ್ಕೊಂಡು ಮತ್ತೆ ದೇವರ ಪೂಜೆಗೆ ಉಪಯೋಗಿಸ್ಬಾರ್ದು, ದೇವ್ರ ಮನೆಗೆ ಕೂಡ ತೊಗೊಂಡೋಗ್ಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಅರಿಶಿಣ ಕುಂಕುಮದ ಬಟ್ಲನ್ನು ನೀವು ಪಾದಪೂಜೆಗೆ ಉಪಯೋಗಿಸೋದಾದರೆ ಒಂದು ಸಣ್ಣ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮ ಎತ್ಕೊಳ್ಳಿ. ಪೂರ್ತಿ ಬಟ್ಲನ್ನು ಇಟ್ಕೊಂಡು ಪಾದಪೂಜೆ ಮಾಡಿ ಮತ್ತೆ ಅದನ್ನು ತೊಗೊಂಡೋಗಿ ದೇವ್ರ ಮನೇಲಿ ಇಡೋದು, ಇಂಥ ತಪ್ಪುಗಳನ್ನು ಮಾಡಬೇಡಿ. ಅರಿಶಿನ ಕುಂಕುಮನ ಒಂದು ಸ್ವಲ್ಪ ಬೇರೆ ಬಟ್ಲಲ್ಲಿ ಹಾಕಿ ಇಟ್ಕೊಂಡು, ಮತ್ತು ಊದುಬತ್ತಿ, ಕರ್ಪೂರ, ಹಾಗೆ ಕೆಂಪಾರತಿ ಮಾಡ್ಕೊಳ್ಳೋದಕ್ಕೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಸುಣ್ಣ ಮತ್ತು ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಕಲಸಿಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬಿಡಿ ಹೂಗಳು ಮತ್ತು ವಿಭೂತಿ ಗಟ್ಟಿ, ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಅದನ್ನು ಪುಡಿ ಮಾಡಿ ಕಲಸಿಟ್ಕೊಳ್ಳಿ. ತುಂಬೆ ಹೂವು ಕೂಡ ಗಂಡನ ಪಾದಪೂಜೆಗೆ ತುಂಬ ಶ್ರೇಷ್ಠ, ಅದೇನಾದರೂ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ. ಹಾಗೆ ಅಕ್ಷತೆ, ದೇವ್ರ ಮನೇಲಿರೋ ಅಕ್ಷತೆಯನ್ನೇ ಒಂದು ಸ್ವಲ್ಪ ಬೇರೆ ಬಟ್ಲಿಗೆ ಸ್ವಲ್ಪ ಹಾಕ್ಕೊಂಡು ತಂದಿಟ್ಕೊಳ್ಳಿ. ಈ ರೀತಿ ಪಾದಪೂಜೆಗೆ ಸಪ್ರೇಟಾಗಿ ಅರಿಶಿನ, ಕುಂಕುಮ, ವಿಭೂತಿ ಮತ್ತು ಹೂಗಳು, ಊದುಬತ್ತಿ, ಕರ್ಪೂರ, ಕೆಂಪಾರತಿ, ಅಕ್ಷತೆ, ಇದನ್ನೆಲ್ಲ ಕೂಡ ಸಪ್ರೇಟಾಗಿ ಸ್ವಲ್ಪ ತಂದಿಟ್ಕೊಳ್ಳಿ. ಇನ್ನು ಕೈಗೆ ಕಟ್ಟುವಂಥ ಕಂಕಣ, ವ್ರತದ ದಾರದ ಬಗ್ಗೆ ಕೂಡ ಕೇಳಿದ್ದೀರಾ. ಹೌದು, ಗಂಡ ಹೆಂಡತಿ ಇಬ್ಬರು ಕೂಡ ಕಟ್ಕೋಬೋದು. ನೀವು ಯಾವ ರೀತಿ ರೆಡಿ ಮಾಡ್ಕೊಳ್ತೀರೋ 9 ಎಳೆ ದಾರ, 9 ಗಂಟುಗಳು, ಅದೇ ರೀತಿ ಗಂಡನಿಗೂ ಕೂಡ ರೆಡಿ ಮಾಡಿ ಇಟ್ಕೋಬೋದು. ಮತ್ತು ಅದನ್ನು ಮೊದಲು ನೀವು ಮನೇಲಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಈ ರೀತಿ ಪಾದಪೂಜೆಗೆ ಈ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಮ್ಮ ಗಂಡನ್ನು ಕೂರಿಸ್ಬೇಕು. ನಿಮ್ಮ ಗಂಡನ ಬಲಭಾಗದಲ್ಲಿ ನೀವು ಕೂತ್ಕೊಂಡು ನೀವು ಆ ವ್ರತದ ದಾರನ ರೆಡಿ ಮಾಡಿಟ್ಟಿರ್ತೀರಲ್ಲ, ಮೊದಲು ಅವ್ರ ಕೈಯಿಂದ ನಿಮ್ಮ ಕೈ ಕಟ್ಟಿಸ್ಕೊಳ್ಳಿ, ಆಮೇಲೆ ನಿಮ್ಮ ಕೈಯಿಂದ ಅವ್ರ ಕೈ ಕಟ್ಟಿ. ಅದಾದಮೇಲೆ ಒಂದು ತಟ್ಟೆ ತಗೋಬೇಕು. ತಟ್ಟೆ ಅಂದರೆ ಎರಡೂ ಪಾದಗಳು ಪೂರ್ತಿಯಾಗಿ ಆ ತಟ್ಟೆ ಒಳಗಡೆ ಇಡೋ ಥರ ಇರಬೇಕು. ಅರ್ಧಂಬರ್ಧ ಚಿಕ್ಕ ತಟ್ಟೆ ತಗೊಳ್ಳೋದು, ಸ್ವಲ್ಪ ಪಾದ ಮುಂಭಾಗ ಮಾತ್ರ ಆ ತಟ್ಟೆ ಒಳಗಡೆ ಇರೋದು, ಆ ರೀತಿ ಮಾಡಬೇಡಿ. ಪೂರ್ತಿ ಅವರ ಎರಡೂ ಪಾದಗಳು ತಟ್ಟೆ ಒಳಗಡೆ ಇಡಬೇಕು. ಆ ರೀತಿ ದೊಡ್ಡ ತಟ್ಟೆನ ತೊಗೊಂಡು ಕಾಲನ್ನು ಕೂಡ ಅಷ್ಟೇ ಪೂರ್ತಿಯಾಗಿ ತೊಳಿಬೇಕು. ಇಮ್ಮಡಿಯಿಂದ ಮುಂಭಾಗ ಬೆರಳು ತನಕ ಕಾಲನ್ನ ನೀಟಾಗಿ ತೊಳೆದು ಆ ನೀರನ್ನ ಸ್ವಲ್ಪ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನೀರನ್ನ ಹೊರಗಡೆ ಚೆಲ್ಲಿ ಮತ್ತೆ ಆ ತಟ್ಟೆನ ಇಟ್ಟು ಅದ್ರ ಮೇಲೆ ಅವ್ರ ಕಾಲುಗಳನ್ನ ಇಟ್ಟು ವಿಭೂತಿನ ಹಚ್ಚಿ, ಅರಿಶಿನ ಕುಂಕುಮ ಹಚ್ಚಿ, ಸ್ವಲ್ಪ ಅಕ್ಷತೆ ಹಾಕಿ, ಮತ್ತು ಅವ್ರ ಹಣೆಗೆ ಬೊಟ್ಟಿಟ್ಟು ಅವ್ರ ಕೈಯಿಂದ ನಿಮ್ಮ ಹಣೆಗೆ ಬೊಟ್ಟು ಇಡಿಸ್ಕೊಂಡು ಆ ಪಾದಗಳಿಗೆ ಹೂವನ್ನು ಹಾಕಿ, ಆನಂತರ ಊದುಬತ್ತಿ ಬೆಳಗಿ, ಕರ್ಪೂರನ ಬೆಳಗಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಗಂಡನ ಕೈಗೆ ಅಕ್ಷತೆನ ಕೊಟ್ಟು ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆಗ ಅವರು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕಿ ಆಶೀರ್ವಾದನ ಮಾಡ್ತಾರೆ. ಆನಂತರ ಒಂದು ಹೂವನ್ನ ತೊಗೊಂಡು ತಲೆಗೆ ಮುಡ್ಕೊಳ್ಳೋದು, ಮತ್ತು ಅವ್ರ ಪಾದದ ಮೇಲಿರುವಂಥ ಸ್ವಲ್ಪ ಅರಿಶಿನ ಕುಂಕುಮನ ತೊಗೊಂಡು ನಿಮ್ಮ ಹಣೆಗೆ ಹಚ್ಕೊಳ್ಳೋದು, ಈ ರೀತಿ ಮಾಡ್ಬೋದು. ಅದಾದ ನಂತರ ಅವ್ರಿಗೆ ಕೆಂಪಾರತಿ ಮಾಡಿ ಆ ನೀರನ್ನ ಹೊರಗಡೆ ಚೆಲ್ಲಬೇಕು. ಮತ್ತು ಏನಾದರೂ ಸ್ವೀಟ್ ಮಾಡಿದರೆ ಅವ್ರಿಗೆ ತಿನ್ನಿಸೋದು, ಅಥವಾ ಅವರು ನಿಮಗೇನಾದರೂ ಉಡುಗೊರೆ ಕೊಡೋದು. ಮತ್ತು ಇನ್ನೊಂದು ಹೇಳ್ತೀನಿ, ಉಡುಗೊರೆ ಕಡ್ಡಾಯ ಏನೂ ಅಲ್ಲ, ಪ್ರೀತಿ ವಿಶ್ವಾಸನೇ ಮುಖ್ಯ. ಹಾಗಾಗಿ ಇದೇ ಬೇಕು ಅದೇ ಬೇಕು ಅಂತ ಕೇಳಬೇಡಿ. ಅವ್ರ ಪ್ರೀತಿಯಿಂದ ಏನು ಕೊಟ್ಟರು ತೊಗೊಳ್ಳಿ, ಕೊಡಲಿಲ್ಲ ಅಂದರೂ ಚಿಂತೆ ಇಲ್ಲ.
ಇಂಥ ಅವಕಾಶಗಳು ಸಿಗೋದೇ ಮುಖ್ಯ ಅಲ್ವಾ? ಹಾಗಾಗಿ ಈ ರೀತಿ ಖುಷಿಯಿಂದ ಪಾದಪೂಜೆನೂ ಕೂಡ ನೀವು ಮಾಡ್ಬೋದು. ಅದಾದ ನಂತರ ನೀವು ಪೂಜೆಗೆ ಬಳಸಿರುವಂಥ ಯಾವುದೇ ವಸ್ತುಗಳನ್ನು ಮತ್ತೆ ದೇವ್ರ ಮನೆಗೆ ತೊಗೊಂಡೋಗಿ ಇಡಬೇಡಿ. ನೀವು ಕರ್ಪೂರದ ಆರತಿ ಅದೆಲ್ಲ ಏನೇನು ತೊಗೊಂಡಿದ್ದೀರೋ ಅದನ್ನೆಲ್ಲ ಮತ್ತೆ ತೊಳೆದು ಆಮೇಲೆ ದೇವ್ರ ಮನೆಗೆ ತೊಗೊಂಡೋಗಿ ಇಡಬೇಕು. ಇನ್ನು ಅರಿಶಿನ ಕುಂಕುಮ ಅದೆಲ್ಲ ಏನಾದರೂ ಉಳಿದಿತ್ತು ಅಂದರೆ ನೀರಿನಲ್ಲಿ ಕಲಸಿ ಯಾವುದಾದ್ರೂ ಗಿಡಕ್ಕೆ ಅದನ್ನು ಹಾಕ್ಬೋದು. ಮತ್ತು ಅದನ್ನು ಹೊಸ್ಲಿಗೆ ಹಚ್ಚೋದಾಗಲಿ ಅಥವಾ ದೇವ್ರ ಮನೆಯಲ್ಲಿ ಇಟ್ಟಿರೋಂಥ ಅರಿಶಿನ ಕುಂಕುಮ ಬಟ್ಲಲ್ಲಿ ಅದನ್ನು ಹಾಕೋದಾಗಲಿ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನೆಂದರೆ ಈ ವ್ರತದ ದಾರ ಎಷ್ಟು ದಿನ ಕೈಯಲ್ಲಿರಬೇಕು ಅಂತ ಕೇಳಿದ್ದೀರಾ? 3 ದಿನ, 5 ದಿನ, 9 ದಿನ ಇರ್ಬೋದು. ಅಥವಾ ಒಂದೇ ದಿನಕ್ಕೆ ಅಂದರೆ ಇವತ್ತು ಅಮಾವಾಸ್ಯೆ ದಿನ ಕಟ್ಕೊಂಡಿದ್ದೀರ ಅಂದರೆ ಮಾರನೇ ದಿನ ಬೆಳಗ್ಗೆ ಕೂಡ ಅದನ್ನು ತೆಗಿಬೋದು. 1 ದಿನ, 3 ದಿನ, 5 ದಿನ, 9 ದಿನ ಇಟ್ಕೋಬೋದು. ಈ ದಾರನ ಕೈಯಿಂದ ತೆಗಿವಾಗಲೂ ಕೂಡ ಅಷ್ಟೇ, ಆ ದಿನ ಸ್ನಾನ ಮಾಡಿ ಸ್ನಾನ ಆದಮೇಲೆ ಆ ದಾರನ ತೆಗೆದು ಯಾವುದಾದ್ರೂ ಗಿಡದ ಹತ್ರನೋ ಅಥವಾ ನಿಮ್ಮ ಮನೇಲೆ ಗಿಡದ ಪಾಟ್ಗಳಿದೆ ಅಂದರೆ ಅಲ್ಲಿ ಅದನ್ನು ಹಾಕ್ಬೋದು. ಅಥವಾ ಯಾವುದಾದ್ರೂ ಮರದ ಬುಡದ ಕೆಳಗೂ ಕೂಡ ಹಾಕ್ಬೋದು. ಕಸದ ಜೊತೆ ಎಲ್ಲಂದರೆ ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಲಾಸ್ಟ್ ಟೈಮ್ ಕೂಡ ವಿವರ್ಸ್ ಒಬ್ಬರು ಈ ಪ್ರಶ್ನೆ ಕೇಳಿದರು. ಅವರು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀವಿ, ಐಸಿಯುನಲ್ಲಿ ಅಲ್ಲೆಲ್ಲ ಯಾವುದೇ ರೀತಿ ದಾರಗಳು ಅದೆಲ್ಲ ಇರೋ ಹಾಗಿಲ್ಲ ಅಂಥೇಳಿ. ಹಾಗಾಗಿ 1 ದಿನ ಕೂಡ ಕೈಯಲ್ಲಿ ಇಟ್ಕೋಬೋದು. ಇವತ್ತು ಅಮಾವಾಸ್ಯೆ ದಿನ ನೀವು ಕೈ ಕಟ್ಕೊಂಡಿರ್ತೀರಂದರೆ ಮಾರನೇ ದಿನ ಬೆಳಗ್ಗೆ ಕೂಡ ತೆಗಿಬೋದು. 1 ದಿನ, 3 ದಿನ, 5 ದಿನ, 9 ದಿನ ಇಟ್ಕೊಂಡು ಅದರ ಮಾರನೇ ದಿನ ಈ ರೀತಿಯಲ್ಲಿ ಈ ದಾರನ ತೆಗಿಬೋದು. ಹಾಗೆಯೇ ಇನ್ನು ಈ ದೀಪಗಳನ್ನು ವಿಸರ್ಜನೆ ಮಾಡೋ ವಿಧಾನ ಕೂಡ ಕೇಳಿದ್ದೀರಾ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಈಗ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಕೇಳಿ. ಮೊದಲು ಸಂಜೆ ಕೂಡ ಅಷ್ಟೇ ಕೈಕಾಲು ಮುಖ ತೊಳ್ಕೊಂಡು ದೀಪಗಳನ್ನು ಹಚ್ಚಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಚಿ ಆನಂತರ ಏನಾದರೂ ನೈವೇದ್ಯ ಕೂಡ ಇಡಬೇಕು. ಯಾಕಂದರೆ 1 ಗ್ಲಾಸ್ ಹಾಲು ಹಬ್ಬ ಅಲ್ವಾ, ಹಾಗಾಗಿ 1 ಗ್ಲಾಸ್ ಹಾಲು ಕಾಯಿಸಿ ನೈವೇದ್ಯಕ್ಕಿಟ್ಟು ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡಿ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಬಿಟ್ಟು ಮೊದಲು ಬಲಭಾಗದಿಂದ ಹೂವು ಗೆಜ್ಜೆ ವಸ್ತ್ರ ಎಲ್ಲನೂ ತೆಗೆದಿಡಿ. ಆನಂತರ ಅಂದರೆ ಆ ದಿನ ಸಂಜೆ 7 ಗಂಟೆ ನಂತರ ನೀವು ವಿಸರ್ಜನೆ ಮಾಡ್ಬೋದು. ಆ ನಂತರ ದೀಪಗಳನ್ನು ಅಲಗಾಡಿಸಿ ಆ ತಟ್ಟೆನ ಒಂದ್ಸಲಿ ಅಲಗಾಡಿಸಿ ಬಿಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಇದರಲ್ಲಿ ಕಟ್ಟಿರುವಂಥ ಅರಿಶಿನ ಕೊಂಬನ್ನು ಆ ದಾರ ತೆಗೆದು ಆ ಅರಿಶಿನ ಕೊಂಬನ್ನು ಹಾಗೆ ಇಟ್ಕೋಬೋದು. ನೀವು ಏನಕ್ಕಾದರೂ ಅದನ್ನು ಉಪಯೋಗಿಸ್ಕೋಬೋದು. ಅಥವಾ ಹರಳಿ ಮರದ ಹತ್ರ ಕೂಡ ಈ ಅರಿಶಿನ ಕೊಂಬುಗಳನ್ನು ಹಾಕ್ಬೋದು. ಇನ್ನು ಈ ತಟ್ಟೆಲಿಟ್ಟಿರುವಂಥ ಅಕ್ಕಿನ ಹೇಗಿದ್ರೂ ಶ್ರಾವಣ ಮಾಸ ಬರುತ್ತೆ ಅಲ್ವಾ, ಯಾವುದಾದ್ರೂ ಒಂದು ದಿನ ಸಿಹಿ ಪೊಂಗಲ್ಲೋ ಪಾಯಸನೋ ಮಾಡ್ಬೋದು. ಅಥವಾ ಸ್ವೀಟ್ ಯಾರು ತಿನ್ನಲ್ಲ ಅಂತ ಅನ್ನೋರು ವೈಟ್ ರೈಸ್ ಮಾಡಿಕೊಂಡು ಬೆಳಗಿನ ಟಿಫನ್ಗೆ ಏನಾದರೂ ಉಪಯೋಗಿಸ್ಕೊಳ್ಳಿ. ಅಂದರೆ ವೆಜ್ ಅಡುಗೆಗೆ ಇದನ್ನು ಉಪಯೋಗಿಸ್ಕೋಬೋದು. ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಆದಷ್ಟು ಯೆಲ್ಲೋ ಮತ್ತು ಗ್ರೀನ್ ಕಲರ್ ತುಂಬ ಒಳ್ಳೆಯದು. ಹಾಗಾಗಿ ಈ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಪೂಜೆ ಎಲ್ಲ ಆದಮೇಲೆ ಶಿವನ ದೇವಸ್ಥಾನ ಅಥವಾ ವೆಂಕಟೇಶ್ವರನ ದೇವಸ್ಥಾನ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ಒಳ್ಳೆಯದು. ಅಮಾವಾಸ್ಯೆ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಕೂಡ ತುಂಬ ಒಳ್ಳೆಯದು. ಪೂಜೆ ಎಲ್ಲ ಆದಮೇಲೆ ಸಾಧ್ಯವಾದರೆ ದಂಪತಿಗಳು ಹೋಗಿ ಬನ್ನಿ. ವಿವರ್ಸ್ ಒಬ್ಬರು ಮಂಗಳವಾರನೇ ಮಾಡಬಹುದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಮಾವಾಸ್ಯೆ ಸ್ಟಾರ್ಟ್ ಆಗೋದೇ ಬುಧವಾರ ಮಧ್ಯರಾತ್ರಿ ಕಳೆದ ನಂತರ 1 ಗಂಟೆ ಮೇಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಂಗಳವಾರ ನೀವು ಹೇಗೆ ಮಾಡ್ತೀರಾ? ಪೂರ್ತಿ ಅಮಾವಾಸ್ಯೆ ಇರೋದು 12ನೇ ತಾರೀಕು. ಹಾಗೆ ತುಂಬ ಜನ ಕೇಳಿರೋ ಒಂದೇ ಪ್ರಶ್ನೆ ಅಂದರೆ ಪೀರಿಯಡ್ಸ್ ಆಗೋದ್ರೆ ಏನು ಮಾಡೋದು ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ. ನಿಮಗೆ ಪೀರಿಯಡ್ಸ್ ಆಗಿ 3-4 ದಿನಗಳಾಗಿದೆ ಅಂದರೆ, ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಅನ್ನೋದಾದರೆ 4 ದಿನ ಆಗಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವು ಈ ಪೂಜೆನ ಮಾಡ್ಬೋದು. ಶಿವನ ಪೂಜೆಗೆ ಇದೆಲ್ಲ ಏನೂ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಮಾಡ್ಬೋದು. ಅಥವಾ ನಿಮ್ಗೆ ಅವತ್ತೇ ಪೀರಿಯಡ್ಸ್ ಡೇಟ್ ಇದ್ದರೆ ದಯವಿಟ್ಟು ಏನೂ ಮಾಡೋದಕ್ಕಾಗಲ್ಲ. ಯಾಕಂದರೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಭೀಮನ ಅಮಾವಾಸ್ಯೆ ದಿನವೇ ಮಾಡಬೇಕು, ಬೇರೆ ದಿನ ಮಾಡೋದಕ್ಕಾಗಲ್ಲ. ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಮಾಡ್ಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ನಾನು ತುಂಬ ಹಿಂದೆ ಕೂಡ ಒಂದು ವಿಚಾರ ತಿಳಿಸಿದ್ದೆ ನಿಮಗೆ. ನಾವು ಈ ರೀತಿ ಪ್ರತ್ಯಕ್ಷವಾಗಿ ಮಾಡೋ ಪೂಜೆಗಿಂತ ಮಾನಸ ಪೂಜೆ ತುಂಬ ಶ್ರೇಷ್ಠ ಅಂತ. ಅಂದರೆ ನಾವು ಮನಸ್ಸಲ್ಲಿ ಮಾಡುವಂಥ ಪೂಜೆ ತುಂಬ ಶ್ರೇಷ್ಠ ಅಂತ. ಹಾಗಾಗಿ ಯಾರಾದರೂ ಪೀರಿಯಡ್ಸ್ ಆಗಿದ್ದರೆ ಅಥವಾ ಸೂತ್ಕಗಳಿದೆ ಈ ವರ್ಷ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನಲ್ಲೇ ಈ ಎಲ್ಲ ಪೂಜೆನೂ ಮಾಡ್ತಾ ಇದ್ದೀರಾ ಅಂತ ನೆನೆಸ್ಕೊಳ್ಳಿ. ಹಾಗೆ ಆ ದಿನ ಪೂರ್ತಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಇನ್ನು ದುರ್ಗಾದೇವಿನ ಸ್ಮರಣೆ ಮಾಡಿ, ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಆ ದಿನ ಪೂರ್ತಿ ಒಂದು ಮಂತ್ರನ ಹೇಳ್ಕೊತಾ ಇರಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇದೆಲ್ಲ ಪ್ರಕೃತಿ ಸಹಜವಾದಂಥ ನಿಯಮ. ಪೀರಿಯಡ್ಸ್ ಆದ್ವಿ, ಸೂತ್ಕ ಬಂತು ಅಂತೇಳಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಂದಿನ ಸಲ ಆದರೂ ನನಗೆ ಅವಕಾಶ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ, ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?